ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ಇದ್ದಾರೆ ಆರ್.ಜೆ. ಪ್ರೀತಿ ಅವರು. ಇವರು ವೆರಿ ಟ್ಯಾಲೆಂಟೆಡ್. ಶಿ ಈಸ್ ಇಂಟು ರೇಡಿಯೋ ಜಾಕಿ, ಆಮೇಲೆ ಆಕ್ಟರ್ ಕೂಡ ಹೌದು. ಶಿ ಈಸ್ ಆಕ್ಟೆಡ್ ಇನ್ ಮೂವೀಸ್ ಆಲ್ಸೋ. ಇವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ ಅವ್ರ ಕಡೆಯಿಂದಾನೆ. ಪ್ರೀತಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ವಿಶ್ವಜಿತ್. ಫಸ್ಟ್ ಆಫ್ ಆಲ್ ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ವಿಶ್ವಜಿತ್. ಸ್ವಲ್ಪ ಇಟ್ ಇಸ್ Thank you. ಟೈಮ್ ಕನ್ಸ್ಯೂಮಿಂಗ್ ಉದ್ದ ಹೇಳಕ್ಕೆ, ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ನೇಮ್. ಅಂಡ್ ನೀವು ನಿಮ್ಮ ಯೂಟ್ಯೂಬ್ ಪೇಜ್ ಲಿಂಕ್ ಕಳ್ಸಿದ್ರಿ. ಐ ವಾಸ್ ಗೋಯಿಂಗ್ ಥ್ರೂ ಸರ್ಟನ್ ವಿಡಿಯೋಸ್ ಅಂಡ್ ಎವ್ರಿಥಿಂಗ್, ಅಂಡ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಮ ಈ ಪರ್ಪಸ್ ಆಫ್ ದ ಯೂಟ್ಯೂಬ್ ಪೇಜ್ ಯಂಗ್ಸ್ಟರ್ಸ್ ನ ಮೋಟಿವೇಟ್ ಮಾಡಕ್ಕೆ, ವಾಟ್ ಕೈಂಡ್ ಆಫ್ ಕರಿಯರ್ ಪಾರ್ಟ್ ಟು ಚೂಸ್ ಅಂತ ಹೇಳಿ. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆಸ್ ಪಾರ್ಟ್ ಆಫ್ ಯುವರ್ ಶೋ. ತುಂಬಾ ಖುಷಿ ಅನಿಸ್ತಾ ಇದೆ ಪ್ರೀತಿ ಅವರೇ, ನೀವು ನಿಮ್ ಟೈಮ್ ಕೊಟ್ಟು ಜಾಯಿನ್ ಆಗಿದ್ದೀರಾ. ಐ ಫೀಲ್ ವೆರಿ ಲಕ್ಕಿ. ಲೈಕ್ ವೈಸ್. ಎಸ್, ಹೇಳಿ. ಪ್ರೀತಿ ಅವರೇ, ನೀವು ರೇಡಿಯೋ ಜಾಕಿಯಾಗಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ನಿಮ್ ಕೆರಿಯರ್? ನಿಮ್ ಎಕ್ಸ್ಪೀರಿಯನ್ಸ್ ಹೇಗೆ ಹೋಗ್ತಾ ಇದೆ, ಸ್ವಲ್ಪ ತಿಳ್ಕೊಬೋದಾ ಇದ್ರ ಬಗ್ಗೆ? ಓಕೆ, ಸೊ ಬೇಸಿಕ್ಲಿ ನಾನು 2010 ನಲ್ಲಿ ನನ್ನ ಕರಿಯರ್ ಶುರು ಆಗಿದ್ದು. ನಾನು ಅವಾಗ ತಾನೇ ಗ್ರಾಜುಯೇಷನ್ ಮುಗಿಸ್ತಾ ಇದ್ದೆ. ಒಂದ್ ಸಬ್ಜೆಕ್ಟ್ ಅರಿಯರ್ ಇತ್ತು, ಬರಿಬೇಕಾಗಿತ್ತು. ಆ ಗ್ಯಾಪ್ ನಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡುತ್ತೀರಾ, ನಮ್ಮ ಈಟ್ ರಾಜ, ಬೀಟ್ ರಾಜ, ವೇಸ್ಟ್ ರಾಜ ಅಂತ ಹೇಳಿ. ಸೊ ಅವರು ನನ್ನ ಕ್ಲೀನ್ ಅಂಡ್ ಕ್ಲಿಯರ್ ಬ್ಯಾಂಗ್ಳೂರ್ ಟೈಮ್ಸ್ ಫ್ರೆಶ್ ಫೇಸ್ ಹೋಸ್ಟ್ ಮಾಡ್ತಿರ್ಬೇಕಾದ್ರೆ ಮೀಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಒಂದು ಕಾಫಿ ಪಾರ್ಟಿ ಹೋಸ್ಟ್ ಮಾಡಿದ್ರು, ಅದ್ರಲ್ಲೂ ಕೂಡ ಐ ವಾಸ್ ಪಾರ್ಟ್ ಆಫ್ ಇಟ್. ಹಂಗಾಗಿ ವಿ ನ್ಯೂ. ಅಂಡ್ ಅವ್ರು ಬಂದು ನನಗೆ ಒಂದಿನ ಮಾರ್ನಿಂಗ್ ಫೋನ್ ಮಾಡಿ ಹೇಳಿದ್ರು, ಈ ತರ ಆಡಿಷನ್ಸ್ ನಡೀತಾ ಇದೆ ರೇಡಿಯೋ ಮಿರ್ಚಿನಲ್ಲಿ, ವೆ ಲುಕಿಂಗ್ ಫಾರ್ ಅ ರೇಡಿಯೋ ಜಾಕಿ, ವೈ ಡೋಂಟ್ ಯು ಜಸ್ಟ್ ಗಿವ್ ಇಟ್ ಅ ಶಾರ್ಟ್, ಸುಮ್ಮನೆ ಟ್ರೈ ಮಾಡಿ ನೋಡು, ಮೇ ಬಿ ಯು ಮೈಟ್ ಯುನೋ ಕ್ಲಿಕ್ ಇಟ್ ಅಂತ, ಮೇ ಬಿ ಕ್ಲಿಕ್ ಆಗ್ಬೋದು ಅಂತ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಆಡಿಷನ್ ಕೊಡಕ್ ಹೋದೆ ವಿತ್ ಝೀರೋ ಪ್ರಿಪರೇಷನ್ಸ್. ಅಂಡ್ ಅಲ್ಲಿ ಹೋಗಿ ನೋಡಿದಾಗ ಎಲ್ಲರೂ ಕರೆಂಟ್ ಅಫೇರ್ಸ್, ನ್ಯೂಸ್ ಪೇಪರ್ಸ್ ಎಲ್ಲ ಇಟ್ಕೊಂಡು ಓದ್ತಾ ಇದ್ರು, ಒಂದ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಫೋನ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ರು. ತುಂಬಾ ಒಂಥರ ಇಟ್ ವಾಸ್ ಅ ವೆರಿ ಟೆನ್ಸ್ ಎನ್ವೈರನ್ಮೆಂಟ್. ಐ ಥಿಂಕ್ ಮೋರ್ ದೆನ್ 50-60 ಪೀಪಲ್ ಇದ್ರು ಆ ರೂಮ್ ಅಲ್ಲಿ. ಅಂಡ್ ಐ ವಾಸ್ ಜಸ್ಟ್ ಅನ್ ಅದರ್ ಪರ್ಸನ್ ಹೂ ವೆಂಟ್ ಅಂಡ್ ಸ್ಯಾಟ್ ದೇರ್ ಅಂಡ್ ವಾಸ್ ವೇಟಿಂಗ್ ಫಾರ್ ಮೈ ಟರ್ನ್. ಸೊ ನನ್ನ ಟರ್ನ್ ಬಂದಾಗ ನಾನು ಹೋದೆ, ಅಂಡ್ ನನಗೆ ಏನ್ ಆ ಟೈಮಲ್ಲಿ ತಲೆಗೆ ಬಂತು, ಸ್ಪಾಂಟೇನಿಯಸ್ ಆಗಿ ಮಾತಾಡ್ಬಿಟ್ಟು ಐ ಜಸ್ಟ್ ಕೇಮ್ ಬ್ಯಾಕ್ ಹೋಮ್. ಅಂಡ್ ಆಲ್ಮೋಸ್ಟ್ ಒಂದು 30 days ವರೆಗೂ there was no revert. ಸೊ ಐ ಥಾಟ್, ಮೋಸ್ಟ್ಲಿ ಇದು ನಮ್ಗೆ ಯಾಕೋ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಅಂತ ಹೇಳಿ ನಾನು ಅದನ್ನ ಗಿವ್ ಅಪ್ ಮಾಡ್ಬಿಟ್ಟೆ. ಐ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ಫಿನಿಶಿಂಗ್ ಮೈ ಗ್ರಾಜುಯೇಷನ್. ಅಂಡ್ ಅಷ್ಟರಲ್ಲಿ ಫೋನ್ ಬಂದ್ಬಿಟ್ಟು ಈ ತರ ಕರೆದ್ರು. ಮತ್ತೆ ಒಂದ್ 2-3 ರೌಂಡ್ ಆಫ್ ಇಂಟರ್ವ್ಯೂಸ್ ಆಯ್ತು. ಎಲ್ಲ ಆದ್ಮೇಲೆ ಫೈನಲಿ ನನ್ನ ಫಸ್ಟ್ ಶೋ ಹಾಟ್ ಚಾಕ್ಲೇಟ್ ಅಂತ ಹೇಳಿ, ಇಟ್ ವಾಸ್ ಅ ನೈಟ್ ಶೋ, 9 o'clock ಶೋ. ಈ ಶೋ ನಲ್ಲಿ ನಾನು ಮೊದಲನೇ ಸತಿ RJ ಆಗಿ ಬಂದಿದ್ದೆ, RJ ಆದೆ. ಅಂಡ್ ದಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಅಂಡ್ ತುಂಬಾ ಜನ ಕೇಳ್ತಾರೆ, ನೀವ್ ಇನ್ನೂ ರೇಡಿಯೋದಲ್ಲಿ ಇಲ್ಲ, ಯಾಕೆ ಇನ್ನು RJ ಅಂತ ಹಾಕೊಂಡಿದೀರಾ? ಐ ಆಮ್ ಲೈಕ್, ಒನ್ಸ್ ಅನ್ RJ ಆಲ್ವೇಸ್ ಅನ್ RJ. ಐ ಆಮ್ ನಾಟ್ ಗೋನಾ ಟೇಕ್ ಇಟ್. ಆ ಒಂದು ಟ್ಯಾಗ್ ನ ನನ್ಗೆ ಬಿಟ್ಕೊಡಕ್ ಮನ್ಸಿಲ್ಲ, ಅಂಡ್ ನಾನ್ ಖಂಡಿತ ಅದನ್ನ ಬಿಟ್ಕೊಡೋದು ಇಲ್ಲ. ಸೊ ಹಂಗಾಗಿ ದಟ್ಸ್ ಹೌ ಮೈ ಜರ್ನಿ ಆಸ್ ಅ ರೇಡಿಯೋ ಜಾಕಿ ಸ್ಟಾರ್ಟೆಡ್. ತುಂಬಾ ಖುಷಿ ಅನಿಸ್ತಾ ಇದೆ ಪ್ರೀತಿ ಅವರೇ. ಇವಾಗ ಗ್ರಾಜುಯೇಷನ್ ಸ್ಟೂಡೆಂಟ್ ರೇಡಿಯೋ ಜಾಕಿ ಆಗ್ಬೇಕಂದ್ರೆ ಏನೇನ್ ಮಾಡ್ಬೇಕು, ಬೇಸಿಕ್ಸ್? ರೇಡಿಯೋ ಬಂದು ಆಕ್ಚುಲಿ ಆಚೆ ಇರೋರಿಗೆ ಇಟ್ಸ್ ಮೋರ್ ಲೈಕ್ ಅ ವೆರಿ ಏನಂತಾರೆ, ತುಂಬಾ ಜನ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ಇರ್ತಾರೆ, ಆ ಟೈಮ್ ಅಲ್ಲಿ ಮಾತ್ರ ರೇಡಿಯೋ ಜಾಕೀಸ್ ಬಂದು ಶೋ ಮಾಡಿ ಮನೆಗೆ ಹೋಗ್ಬಿಡ್ತಾರೆ ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಲೈಕ್ ಎನಿ ಅದರ್ ಕಾರ್ಪೊರೇಟ್ ಜಾಬ್. ಸೊ ಒಂದು ಕಾರ್ಪೊರೇಟ್ ಎನ್ವೈರನ್ಮೆಂಟ್ ಅಲ್ಲಿ ನಿಮ್ಗೆ ಯಾವ ತರ ಸ್ಟೆಪ್ಸ್ ಇರತ್ತೋ, ಅದೇ ತರನೇ ಇಲ್ಲೂ ಕೂಡ ಬೇಸಿಕ್ ಗ್ರಾಜುಯೇಷನ್ ನಿಮ್ಗೆ ನೆಸೆಸಿಟಿ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಎ ಗ್ರಾಜುಯೇಟ್. ಇಟ್ ಡಸಂಟ್ ಮ್ಯಾಟರ್ ವಾಟ್ ಫೀಲ್ಡ್, ಅದು ತುಂಬಾ ಏನ್ ಪರ್ಟಿಕ್ಯುಲರ್ ಆಗಿರಲ್ಲ. ಮೇನ್ಲಿ ಅವರು ನಿಮ್ಮ ಒಂದು ಕ್ರಿಯೇಟಿವಿಟಿ ನೋಡ್ತಾರೆ, ನಿಮ್ಮ ಸ್ಪಾಂಟೇನಿಟಿ ನೋಡ್ತಾರೆ, ನೀವ್ ಎಷ್ಟು ಕ್ವರ್ಕಿ ಆಗಿದ್ದೀರಾ ಅನ್ನೋದನ್ನ ನೋಡ್ತಾರೆ. ಸೊ ನಿಮ್ಗೆ ನಾಲೆಜ್ ಇಸ್ ಅಗೇನ್ ಸಮಥಿಂಗ್, ಇಟ್ಸ್ ವೆರಿ ಟ್ರಿಕ್ಕಿ. ಕೆಲವರು ಯು ಕ್ಯಾನ್ ಗೇನ್ ನಾಲೆಜ್, ರೈಟ್? ಇಟ್ಸ್ ಸಮಥಿಂಗ್ ದಟ್ ಯು ಕ್ಯಾನ್ ಬಿಲ್ಡ್ ಓವರ್ ಫ್ಯೂ ಸರ್ಟನ್ ಇಯರ್ಸ್. ಅದು ಓವರ್ ನೈಟ್ ಯಾರು ಬುದ್ಧಿವಂತರಾಗಿ ಹುಟ್ಟುಬಿಡಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಇಟ್ಕೊಂಡು ನಾವೇನ್ ಓದಿರ್ತೀವೋ, ನಾವೇನು ಆಸಕ್ತಿ ಇಟ್ಕೊಂಡು ಕಲಿಯಕ್ ಹೋಗ್ತೀವೋ, ಅದರಿಂದ ಯು ಗೇನ್ ಸರ್ಟನ್ ನಾಲೆಜ್. ಸೊ ಅಂತದೆಲ್ಲ ಬೇಸಿಕ್ಲಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇದೆಲ್ಲ ಒಂಚೂರು ಬೇಸಿಕ್ ತಿಳ್ಕೊಂಡಿರ್ಬೇಕು. ಬಟ್ ಮೇನ್ಲಿ ಇಟ್ಸ್ ಯೋರ್ ಕ್ರಿಯೇಟಿವಿಟಿ ದಟ್ ಪೀಪಲ್ ಲುಕ್ ಫಾರ್. ಅಂದ್ರೆ ಡು ಯು ಮೇಕ್ ಪೀಪಲ್ ಲಾಫ್, ಡು ಯು ಕನೆಕ್ಟ್ ವಿತ್ ಪೀಪಲ್? ಈ ರಿಲೇಟಬಿಲಿಟಿ ಅಂತ ಹೇಳ್ತಾರಲ್ಲ, ರಿಲೇಟಬಲ್ ಕಾಂಟೆಂಟ್. ಸೊ ಈ ರಿಲೇಟಬಲ್ ಕಾಂಟೆಂಟ್ ನೀವು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀರಾ, ಇಂಥ ಕೆಲವು ವಿಷಯಗಳನ್ನ ನೋಡ್ತಾರೆ. ಅಂಡ್ ಹೇಗೆ ರೇಡಿಯೋ ಜಾಕಿ ಆಗೋದು ಅಂತ ಹೇಳಿದ್ರೆ, ದೀಸ್ ಆರ್ ಸರ್ಟನ್ ಕ್ವಾಲಿಟೀಸ್. ಬಟ್ ಏನಂದ್ರೆ ರೇಡಿಯೋನಲ್ಲಿ ಬಂದು
ಹೇಗಾಗಿದೆ ಅಂದ್ರೆ ಇಟ್ಸ್ ನಾಟ್ ಲೈಕ್ ತುಂಬಾ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಇಲ್ಲ. ನೀವು ಸರ್ಟನ್ ರೇಡಿಯೋ ಸ್ಟೇಷನ್ಸ್ ತಗೊಂಡ್ರೆ, ಬೆಂಗಳೂರಲ್ಲೇ ಒಂದು 5 ರೇಡಿಯೋ ಸ್ಟೇಷನ್ ತಗೊಂಡ್ರೆ, ಒಂದೊಂದು ರೇಡಿಯೋ ಸ್ಟೇಷನ್ ಅಲ್ಲೂ 6 ರೇಡಿಯೋ ಜಾಕಿಗಳಿದ್ರು ನಿಮ್ಗೆ ಎಷ್ಟಾಯ್ತು ಅಂದ್ರೆ 6 ಕೋಟಿ ಕನ್ನಡಿಗರಲ್ಲಿ ನಿಮ್ಗೆ ಇರೋ ಆಪರ್ಚುನಿಟಿ ವೆರಿ ಲಿಮಿಟೆಡ್. ಸೊ ಬಟ್ ಏನಂದ್ರೆ ಖಂಡಿತ ನಿಮಗೆ ಟ್ಯಾಲೆಂಟ್ ಇದೆ, ನೀವು ತುಂಬಾ ಶೋರ್ ಆಗಿದ್ದೀರಾ ಅಂದ್ರೆ ಐ ಥಿಂಕ್ ಯು ಶುಡ್ ಪರ್ಸ್ಯೂಟ್, ಯು ಶುಡ್ ಅಪ್ರೋಚ್ ದ ರೇಡಿಯೋ ಚಾನೆಲ್ಸ್. ಖಂಡಿತ ದೇರ್ ಇಸ್ ಆಲ್ವೇಸ್ ಹೊಸ ಟ್ಯಾಲೆಂಟ್ ಗಳಿಗೆ ಅವ್ರು ಹುಡುಕ್ತಾ ಇರ್ತಾರೆ. ಅಂತ ಟೈಮಲ್ಲಿ ಬೈ ಚಾನ್ಸ್ ದೇ ಲಿಸನ್ ಟು ಯೋರ್ ವಾಯ್ಸ್ ನೋಟ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಏನೋ ಒಂದು ವಿಡಿಯೋ ನೋಡಿದ್ರು, ನಿಮ್ಮ ಮಾತಾಡೋ ಕೆಪಾಸಿಟಿ ಅಥವಾ ನೀವು ಜನರನ್ನ ಹೇಗೆ ಕನೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇತ್ತು ಅಂದ್ರೆ ಡೆಫಿನೆಟ್ಲಿ ದೇ ವುಡ್ ವಾಂಟ್ ಟು ಗೆಟ್ ಯು ಆನ್ ಬೋರ್ಡ್. ಓಕೆ, ನೈಸ್. ರೇಡಿಯೋ ಜಾಕಿ ಆದ್ರೆ ಬೇಸಿಕ್ ಸ್ಯಾಲರಿ ಎಷ್ಟು ಸಿಗುತ್ತೆ, ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ, ವೈ ನಾಟ್. ಎಲ್ಲಾ ಕಾರ್ಪೊರೇಟ್ ಕಂಪನೀಸ್ ತರಾನು ನಿಮ್ಗೆ HR ಜೊತೆ ನೆಗೋಸಿಯೇಷನ್ಗಳು ನಡೆಯುತ್ತೆ. ಹೇಗೆ ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ನನ್ನ ಮೈ ಸ್ಯಾಲರಿ ವನ್ ಐ ಸ್ಟಾರ್ಟೆಡ್ ಆಫ್ 15,000 ರೂಪಾಯಿ ನಿಜ ಹೇಳ್ಬೇಕು ಅಂದ್ರೆ. ಅಂಡ್ ಅದೆಲ್ಲ ಟ್ಯಾಕ್ಸು ಅದು ಇದು ಮಣ್ಣು ಮಸಿ ಎಲ್ಲ ಕಟ್ಟಾಗಿ ಯು ಗೆಟ್ ವೆರಿ ಲಿಮಿಟೆಡ್ ಅಮೌಂಟ್. ಬಟ್ ಏನಂದ್ರೆ ಐ ವಾಸ್ ಅ ಫ್ರೆಶರ್, ಐ ವಾಸ್ ಜಸ್ಟ್ ಔಟ್ ಆಫ್ ಕಾಲೇಜ್ ಅಂಡ್ ನನಗೆ ನೆಗೋಷಿಯೇಟ್ ಮಾಡಕ್ಕೆ ಅಷ್ಟೊಂದು ನಂಗೆ ಬರ್ತಿರ್ಲಿಲ್ಲ. ಸೊ ಅಂದ್ರೆ ಎಲ್ಲ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಯುವರ್ ನೆಗೋಸಿಯೇಷನ್ ಸ್ಕಿಲ್ಸ್. ಅವ್ರಿಗೆ ಅಂಡ್ ಇನ್ನೊಂದೇನಂದ್ರೆ ಎನಿ ಕಾರ್ಪೊರೇಟ್ ಅಲ್ಲಿ ಅವ್ರಿಗೆ ನೀವು ಬೇಕೇ ಬೇಕು ಅಂತಂದ್ರೆ ದೇ ವಿಲ್ ಬಿ ರೆಡಿ ಟು ಸ್ಟ್ರೆಚ್. ಸೊ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಯುವರ್ ನೆಗೋಸಿಯೇಷನ್ ಸ್ಕಿಲ್ಸ್. ಸೊ ಯಾ, ನೈಸ್. ನನಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ನನ್ನ ಭಾಷೆ ಚೆನ್ನಾಗಿರ್ಬೇಕಾ ಅಥವಾ ಬರೀ ನನಗೆ ಕನ್ನಡ ಒಂದೇ ಬರುತ್ತೆ ಅನ್ಕೊಳ್ಳಿ, ಇಂಗ್ಲಿಷ್ ಬರಲ್ಲ? ರೇಡಿಯೋ ಸ್ಟೇಷನ್ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್, ನಂಬರ್ 1. ಸೆಕೆಂಡ್ ಏನಂದ್ರೆ ಭಾಷೆ ಬಂದು ನಾನು ಇದನ್ನ ಎಲ್ಲಾರ್ಗು ಹೇಳ್ತೀನಿ, ಆದಷ್ಟು ಎಷ್ಟು ಭಾಷೆಗಳಾಗತ್ತೋ ಕಲ್ತ್ಕೊಳಕ್ಕೆ ಟ್ರೈ ಮಾಡಿ. ನಾ ಹೇಳೋದು ಬರೀ ಎಸ್ಪೆಷಲಿ ನಮ್ ಬೆಂಗಳೂರಿನವ್ರಿಗಂತೂ ನೀವ್ ಯಾರನ್ನೇ ಮೀಟ್ ಮಾಡಿ ಮಿನಿಮಮ್ 3 ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಿರತ್ತೆ. ಒಂದು ಹಿಂದಿ ಗೊತ್ತಿರತ್ತೆ, ಇಂಗ್ಲಿಷ್ ಗೊತ್ತಿರತ್ತೆ, ಕನ್ನಡ ಗೊತ್ತಿರತ್ತೆ, ಕೆಲವ್ರಿಗೆ ತಮಿಳ್ ಗೊತ್ತಿರತ್ತೆ, ಕೆಲವ್ರಿಗೆ ತೆಲುಗು ಗೊತ್ತಿರತ್ತೆ. ಸೊ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಮ್ಗೆ ಭಾಷೆಗಳು ಕಲಿಯೋದು ತುಂಬಾ ಈಸಿ. ಅಂಡ್ ಹಂಗಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ನೀವು ತುಂಬಾ ಸಖತ್ತಾಗಿ ಮಾತಾಡ್ಬೇಕು, ಹೈ ಲೆವೆಲ್ ತುಂಬಾ ಇಂಟೆಲೆಕ್ಚುಯಲ್ ಆಗಿ ಇರ್ಬೇಕು. ನಿಮ್ಮ ಲ್ಯಾಂಗ್ವೇಜ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗ್ಬಾರ್ದು. ಏನಂದ್ರೆ ನೀವು ರೇಡಿಯೋನಲ್ಲಿ ನೀವು ಅದನ್ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ, ಇಫ್ ಯು ಆರ್ ಇನ್ ಹಿಂದಿ ಇಂಗ್ಲಿಷ್ ರೇಡಿಯೋ ಸ್ಟೇಷನ್ ಅಂತ ಇಟ್ಕೊಳ್ಳಿ, ಅವಾಗ ಖಂಡಿತ ನಿಮಗ್ ಭಾಷೆ ಚೆನ್ನಾಗಿ ಬರ್ಲೇಬೇಕು. ನೀವು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಕ್ ಆಗಲ್ಲ. ಬಿಕಾಸ್ ಪೀಪಲ್ ಹೂ ಆರ್ ಲಿಸ್ನಿಂಗ್ ಟು ಯು, ದೇ ಆರ್ ಲುಕಿಂಗ್ ಅಪ್ ಟು ಯು. ಸೊ ನಿಮ್ಮಿಂದ ಕಲಿಯಕ್ ಟ್ರೈ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ತರ ನೋಡ್ತಿದ್ದಾರೆ. ಅಂತ ಟೈಮಲ್ಲಿ ಯು ಶುಡ್ ಟ್ರೈ ಅಂಡ್ ಅವಾಯ್ಡ್ ಮಿಸ್ಟೇಕ್ಸ್. ಅಂಡ್ ಅದೇ ತರ ನೀವು ಕನ್ನಡದಲ್ಲೂ ಅಷ್ಟೇನೆ, ಕನ್ನಡದಲ್ಲಿ ಎಷ್ಟೊಂದ್ಸತಿ ನಾವು ಭಾಷೆ ಸ್ಪಷ್ಟವಾಗಿ ಮಾತಾಡಲ್ಲ, ಆಕಾರಗಳು ಸರಿ ಇರಲ್ಲ, ಹಾಕಾರಗಳು ಸರಿ, ತುಂಬಾ ಇಂಥವೆಲ್ಲ ಸಣ್ಣ ವಿಷಯಗಳು ಆಗ್ತಿರತ್ತೆ. ಅಂಡ್ ಆಸ್ ಎ ರೇಡಿಯೋ ಜಾಕಿ ತಪ್ಪೇನಿಲ್ಲ, ತಪ್ಪು ನಡೀತೆ, ಬಟ್ ಅದನ್ನ ತಿದ್ಕೊಂಡು ಕಲ್ತ್ಕೊಂಡು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಇಂಗ್ಲಿಷ್ ಆಗಿರ್ಬೋದು ಅಥವಾ ಕನ್ನಡನೇ ಆಗಿರ್ಬೋದು. ಸೊ ಟು ಆನ್ಸರ್ ಟು ಯುವರ್ ಕ್ವೆಶ್ಚನ್, ಕನ್ನಡ ನೀವು ರೇಡಿಯೋ ಸ್ಟೇಷನ್ ಜಾಯಿನ್ ಆಗ್ತಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ಭಾಷೆ ಮೇಲೆ ಒಂದು ಗ್ರಾಸ್ಪ್ ಇರ್ಲೇಬೇಕು. ಇಂಗ್ಲಿಷ್ ಇಸ್ ಡೆಫಿನೆಟ್ಲಿ ಅನ್ ಅಡಿಷನಲ್ ಅಡ್ವಾಂಟೇಜ್. ಓಕೆ, ನೈಸ್. ನಾನು ತುಂಬಾ ಸಲ ನೋಡಿದ್ದೀನಿ, ವಿತೌಟ್ ಎನಿ ಮಿಸ್ಟೇಕ್ಸ್ ಹೇಗೆ ಮಾತಾಡ್ತೀರಾ, ಏನು ತಪ್ಪೇ ಇರಲ್ಲ, ಹೇಗೋ ಟಕ್ ಅಂತ ಆ ವಾಯ್ಸ್ ಹೇಗ್ ಕ್ಯಾಚ್ ಮಾಡ್ತೀರಾ, ಆಡಿಯನ್ಸ್ ನ ಹೇಗ್ ಟಾರ್ಗೆಟ್ ಮಾಡ್ತೀರಾ ತಿಳ್ಕೊಬೋದಾ? ತುಂಬಾ ತಪ್ಪಿರತ್ತೆ, ಆದ್ರೆ ಅದ್ ನಮಗ್ ಮಾತ್ರ ಗೊತ್ತಿರುತ್ತೆ, ನಿಮಗ್ ಗೊತ್ತಿರಲ್ಲ. ನಾವ್ ಏನೋ ಹೇಳ್ಬೇಕು ಅನ್ಕೊಂಡಿರ್ತೀವಿ, ಎಷ್ಟೊಂದ್ಸತಿ ಏನೋ ಹೇಳಿರ್ತೀವಿ. ಬಟ್ ಅಫ್ಕೋರ್ಸ್ ಆಲ್ ಸೈಡ್ ಅಂಡ್ ದಟ್ ಇಸ್ ಪಾರ್ಟ್ ಆಫ್ ಯುವರ್ ಟ್ಯಾಲೆಂಟ್. ಐ ಮೀನ್ ನಿಮ್ಗೆ ಆ ಸ್ಪಾಂಟಿನಿಟಿ ಅಂಡ್ ಆ ಮಾತಾಡೋ ಒಂದು ಫ್ಲೋ, ಅದು ಕೂಡ ಒಂದು ಲೈವ್ ಶೋಸ್ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಆಗುತ್ತೆ, ಎಷ್ಟೊಂದ್ಸತಿ ಮಿಸ್ಟೇಕ್ಸ್ ಆಗುತ್ತೆ. ನಾವು ಏನೋ ಹೇಳಕ್ ಹೋಗಿ ಏನೋ ಹೇಳಿರ್ತೀವಿ, ಬಟ್ ಆ ಟೈಮಲ್ಲಿ ಬ್ಯಾಲೆನ್ಸ್ ಮಾಡೋದಿದೆ ಗೊತ್ತಾ, ದಟ್ ಇಸ್ ವೈ ಯುವರ್ ಸ್ಪಾಂಟಿನಿಟಿ ಕಮ್ಸ್ ಇನ್ ಟು ಪ್ಲೇಸ್. ಸೊ ಇಟ್ ಇಸ್ ಪ್ಯೂರ್ಲಿ ಟ್ಯಾಲೆಂಟ್ ಡ್ರಿವನ್. ಅದನ್ನ ಹೆಂಗೆ ಬ್ಯಾಲೆನ್ಸಿಂಗ್ ಅಂತಾರೆ ಗೊತ್ತಾ, ಬ್ಯಾಲೆನ್ಸಿಂಗ್ ಹೆಂಗ್ ಮಾಡ್ತೀರಾ ಅನ್ನೋದು ಪ್ಯೂರ್ಲಿ ಟ್ಯಾಲೆಂಟ್ ಡ್ರಿವನ್. ಯಾ, ನಿಮ್ಗೆ ಟಫೆಸ್ಟ್ ಚಾಲೆಂಜ್ ಯಾವಾಗ ಫೇಸ್ ಮಾಡಿದೀರಾ, ಇದು ನನ್ ಕೈಲಿ ಆಗಲ್ಲ ಬಟ್ ನೀವು ಆ ಚಾಲೆಂಜ್ ನ ಫೇಸ್ ಮಾಡಿ ಓವರ್ಕಮ್ ಮಾಡಿ ನೀವು ಗೆಲ್ತಿದ್ದೀರಾ, ಆ ತರ ಸಿಚುವೇಶನ್ಸ್ ಏನಾದ್ರು ಫೇಸ್ ಮಾಡಿದೀರಾ? ಓಕೆ, ಪ್ರೊಫೆಷನಲಿ ನಾನು ಮುಂಚೆ ಒಂದು ಕಂಪನಿ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬಾ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಅಂಡ್ ಸಂಹೌ ನಾನ್ ಮಾಡ್ತಿದ್ದ ಕೆಲಸ ತಲುಪ್ತಿರ್ಲಿಲ್ಲ. It was not reaching people. And one thing what I have understood corporate life ಅಲ್ಲಿ,
ನೀವು ಕೆಲಸ ಎಷ್ಟು ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ನಿಮ್ಮ ಪ್ರೆಸೆಂಟೇಶನ್ ಸ್ಕಿಲ್ಸ್ ಚೆನ್ನಾಗಿರ್ಬೇಕು. ಸೊ ನೀವು 20% ಕೆಲಸ ಮಾಡಿದ್ರು ಅದನ್ನ 100% ತೋರ್ಸೋ ಅಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕು. ಸೊ ನಾವು ತುಂಬಾ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀವಿ, ಬಟ್ ಏನ್ ಕೆಲಸ ಮಾಡಿದೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಐ ಥಿಂಕ್ ಒನ್ ಆಫ್ ದ ಮೇನ್ ಸ್ಕಿಲ್ಸ್ ಅ ಲಾಟ್ ಆಫ್ ಪೀಪಲ್ ಶುಡ್ ಡೆವಲಪ್ ದೀಸ್ ಡೇಸ್ ಇಸ್ ಪ್ರೆಸೆಂಟೇಶನ್ ಸ್ಕಿಲ್ಸ್. ಅಂದ್ರೆ ನೀವು ಏನ್ ಕೆಲಸ ಮಾಡಿರ್ತೀರೋ ಅದನ್ನ ಜನರಿಗೆ ತಲುಪಿಸ್ಬೇಕು. ನಿಮ್ಮ ಏನಂತಾರೆ ಬಾವುಟನ ನೀವೇ ಯು ಹ್ಯಾವ್ ಟು ಪುಷ್ ಯೋರ್ ಸೆಲ್ಫ್. ಯಾರೋ ಮ್ಯಾನೇಜರ್ ಬಂದು ಸಕದ ಕೆಲಸ ಮಾಡಿದ್ಯಮ್ಮ ಅಂತ ನಿಮ್ಗೆ ಹೇಳ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನಿಮ್ಮ ಡಂಗುರ ನೀವೇ ಸಾಗಿಸ್ಬೇಕು. ಸೊ ಯು ಹ್ಯಾವ್ ಟು ಪುಷ್ ಯೋರ್ ಸೆಲ್ಫ್ ಅಂಡ್ ನಿಮ್ಮನ್ನ ನೀವೇ ಪ್ರಮೋಟ್ ಮಾಡ್ಕೋಬೇಕು, ನಿಮ್ಮನ್ನ ನೀವೇ ಪ್ರೆಸೆಂಟ್ ಮಾಡ್ಕೋಬೇಕು. ಸೊ ಆ ತರ ಒಂದು ಸಿಚುವೇಶನ್ ಇದ್ದಾಗ ದಟ್ ಇಸ್ ವೆನ್ ಐ ಲರ್ನ್ ಮೈ ಲೆಸನ್ ದಟ್ ಓಕೆ ನನ್ ಕೆಲ್ಸ ಕಾಣಿಸ್ತಿಲ್ಲ, ಅದಕ್ಕೆ ಈ ಸಮಸ್ಯೆಗಳಾಗ್ತಿದೆ ಅಂತ. ಅಂಡ್ ಅಫ್ ಕೋರ್ಸ್ ಅದಾದ್ಮೇಲೆ ಸ್ವಲ್ಪ ಐ ಪುಟ್ ಇನ್ ಲಿಟಲ್ ಮೋರ್ ಎಫರ್ಟ್ ಇನ್ ಪ್ರೆಸೆಂಟಿಂಗ್ ದ ವರ್ಕ್ ದಟ್ ಐ ಡೂ ಆರ್ ಐ ಹ್ಯಾವ್ ಡನ್ ಇನ್ ದ ಪಾಸ್ಟ್. ಸೊ ಹಂಗಾಗಿ ಐ ಥಿಂಕ್ ಅದನ್ ಬಿಟ್ಟು ತುಂಬಾ ಹರ್ಡಲ್ಸ್ ಇದೆ. ಅಫ್ಕೋರ್ಸ್ ಅದನ್ನ ತುಂಬಾ ಓಪನ್ ಆಗಿ ಡಿಸ್ಕಸ್ ಮಾಡಕ್ಕಾಗಲ್ಲ. ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. 15 years ಆಫ್ ಕರಿಯರ್ ಅಲ್ಲಿ ನಿಮ್ಗೆ ಕಷ್ಟಗಳು ಅಂದ್ರೆ ಒಂದಲ್ಲ ಎರಡಲ್ಲ, ಡೈಲಿ ಏನೇನೋ ಫೇಸ್ ಮಾಡ್ತೀರಾ. ಬಟ್ ಅಫ್ ಕೋರ್ಸ್ ಇಟ್ಸ್ ಪಾರ್ಟ್ ಆಫ್ ಯೋರ್ ಲೈಫ್, ಇಟ್ಸ್ ಪಾರ್ಟ್ ಆಫ್ ಯೋರ್ ಜಾಬ್, ಯು ಹ್ಯಾವ್ ಟು ಓವರ್ಕಮ್ ಇಟ್. ಸೊ ಎಸ್, ಸಮ್ಟೈಮ್ಸ್ ಏನಾಗುತ್ತೆ, ನೀವೇನಾದ್ರೂ ಅಪ್ಸೆಟ್ ಆಗಿರ್ತೀರಾ, ಮಾತಾಡಕ್ಕಾಗಲ್ಲ. ಸೊ ವಾಯ್ಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಸಮ್ ಡಿಫಿಕಲ್ಟ್ ಸಿಚುವೇಶನ್ ನಿಮ್ ಪರ್ಸನಲ್ ಲೈಫ್ ಆಗಿರ್ಬೋದು, ಏನಾದ್ರೂ ಸಿಚುವೇಶನ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ? ಸೊ ಈ ತರದ್ರಲ್ಲಿ ನೀವು ಹೋಸ್ಟ್ ಮಾಡ್ಲೇಬೇಕಾಗತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಈ ತರ ಸಿಚುವೇಶನ್ಸ್ನೆಲ್ಲ? I don't know if I can speak for others, but I think ಎಲ್ಲಾ ರೇಡಿಯೋ ಜಾಕೀಸ್ ಈ ಒಂದ್ ಸಿಚುವೇಶನ್ ಅಲ್ಲಿ ಇದ್ದಿರ್ತಾರೆ. ಆಚೆ ಬಂದು ಜೋರಾಗಿ ಹತ್ಬಿಟ್ಟು ಕಣ್ಣೊರ್ಸ್ಕೊಂಡು ವಾಪಸ್ ಹೋಗ್ಬಿಟ್ಟು ನೀವ್ ಕೇಳ್ತಾ ಇದೀರಾ ಅಂತ ಹೇಳಿ ಜೋರಾಗಿ ಜೋಶಲ್ಲಿ ಎಲ್ಲ ಮರ್ತು ಮಾತಾಡಿರೋ ಸಿಚುವೇಶನ್ಗಳಿದೆ. ಅಂಡ್ ಐ ಮೀನ್ ಹೇಗ್ ಮಾಡ್ತೀರಾ ಅಂತ ಐ ರಿಯಲಿ ಹ್ಯಾವ್ ನೋ ಆನ್ಸರ್ ಟು ದಟ್, ಬಿಕಾಸ್ ಮಾಡ್ಲೇಬೇಕು ಆ ತರ ಸಿಚುವೇಶನ್. ಯಾಕೆಂದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಲಿಸ್ನಿಂಗ್ ಟು ಯು ಅಂಡ್ ನೀವು ಅವ್ರಿಗೆ ಒಂದು ಮೋಟಿವೇಶನ್ ಆಗಿರ್ಬೇಕು ಹೊರತು. ಅಂಡ್ ಇವಾಗ ತುಂಬಾ ಜನ ಸೋಷಿಯಲ್ ಮೀಡಿಯಾ ಅಂದ್ರೆ ದೇ ಆರ್ ಆಕ್ಚುಲಿ ಓಪನ್ಲಿ ಅಡ್ರೆಸ್ಸಿಂಗ್ ಲಾಟ್ ಆಫ್ ಇಶ್ಯೂಸ್. ಡಿಪ್ರೆಷನ್ ಆಗಿರ್ಬೋದು ಅಥವಾ ಆಂಗ್ಸೈಟಿ ಆಗಿರ್ಬೋದು. 2011-12 ಅಲ್ಲಿ ಅದೆಲ್ಲ ಇತ್ತು, ಬಟ್ ಯಾರು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅದೆಲ್ಲ ಅದ್ರ ಬಗ್ಗೆ ಮಾತು ಆಡ್ತಿರ್ಲಿಲ್ಲ. ಸೊ ನಮ್ಗೆ ಎಷ್ಟೋ ಜನಕ್ಕೆ ಆತರ ಸಿಚುವೇಶನ್ಸ್ ಬಂದಾಗ್ಲೂ ವಿ ಹ್ಯಾಡ್ ಟು ಕೀಪ್ ಇಟ್ ವಿತ್ ಇನ್ ಅವರ್ ಸೆಲ್ಸ್ ಅಂಡ್ ಗೋ ಅಂಡ್ ಪ್ರೆಸೆಂಟ್ ಏನಿದೆಯೋ ಶೋನ ಕಂಟಿನ್ಯೂ ಮಾಡ್ಬೇಕು. ದ ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರಲ್ಲ. ಸೊ ಆತರ ಒಂದ್ ಸಿಚುವೇಶನ್ ಎಲ್ಲರಿಗೂ ಬಂದಿರುತ್ತೆ, ಬಟ್ ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಸೊ ಯಾ, ನಿಮ್ ಫೇವ್ರೆಟ್ ಎಪಿಸೋಡ್ ಯಾವುದು? ನೀವು ಇಷ್ಟು ಎಪಿಸೋಡ್ ಮಾಡಿದೀರಾ, ಯಾವ ಆಕ್ಟರ್ ಜೊತೆ ಯು ಲವ್ಡ್ ಇಟ್? ನಿಮ್ ಫೇವ್ರೆಟ್ ಮೂಮೆಂಟ್ ಯಾವುದು? ನನ್ ಫೇವ್ರೆಟ್ ಮೂಮೆಂಟ್ ಮೊಗ್ಗಿನ ಮನಸ್ಸು ರಿಲೀಸ್ ಆದಾಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ನನ್ನ ಫಸ್ಟ್ ಇಂಟರ್ವ್ಯೂ. ಅಂಡ್ he was just a sweet boy ಅವಾಗ. No beard, nothing, cute person, very humble, very sweet. ಸೊ ನನ್ನ ಫಸ್ಟ್ ಇಂಟರ್ವ್ಯೂ ಅವ್ರ ಜೊತೆ ಇತ್ತು. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟಿದೆ. ಆ ಟೈಮಲ್ಲಿ ಯಶ್ ಬಂದು ಎಲ್ಲಾರ್ಗೂ ಕ್ರಶ್. ಫೇವ್ರೆಟ್ ಆಕ್ಟರ್ ಯಶ್, ಅದ್ ಬಿಟ್ಟು ಬೇರೆ ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ಅಂಡ್ ಈಗ ನಮ್ಮ ಬಾಂಬೆ ಫ್ರೆಂಡ್ಸ್ ಓ ಮೈ ಗಾಡ್ ಯು ಹ್ಯಾವ್ ಫೋಟೋ ವಿತ್ ಯಶ್, ಅವ್ರಿಗೆಲ್ಲ ಇಟ್ಸ್ ಲೈಕ್ ವೆರಿ ಬಿಗ್. ಫಾರ್ ಅಸ್ ಇಟ್ಸ್ ಲೈಕ್ ವಿ ಹ್ಯಾವ್ ಕ್ರಶ್ ಆನ್ ಹಿಮ್ ಫ್ರಮ್ 2010. ಸೊ ಫಾರ್ ಅಸ್ ಇಟ್ಸ್ ಲೈಕ್ ಕಂಟಿನ್ಯೂಯಿಂಗ್ ಪ್ರಾಸೆಸ್ ಅದು. ಸೊ ಡೆಫಿನೆಟ್ಲಿ ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ times in radio. ಅದ್ ಬಿಟ್ಟು ಫೀವರ್ ಅಲ್ಲಿ ಇರ್ಬೇಕಾದ್ರೆ we had tied up with we were the official radio partners for RCB. So hanಗಾಗಿ I got to interview Virat Kohli, ABD, Chris Gayle. So during this radio journey ತುಂಬಾ ಸೆಲೆಬ್ರಿಟೀಸ್ ನ ಮೀಟ್ ಮಾಡ್ತೀವಿ ಅಂಡ್ ಅವ್ರ ಜೊತೆ ಒಂದು ಇಂಟರಾಕ್ಷನ್ ಆಪರ್ಚುನಿಟಿ ಸಿಗುತ್ತೆ. ಆಲ್ ದೋಸ್ ಮೆಮರೀಸ್ ಆರ್ ಬ್ಯೂಟಿಫುಲ್ ಫಾರ್ ಮೀ. ತುಂಬಾ ಖುಷಿ ಅನಿಸ್ತಾ ಇದೆ. ರಿಯಲಿ ಗ್ರೇಟ್. ನಿಮ್ ಫೇವ್ರೆಟ್ ಪ್ಲೇಸ್ ಯಾವುದು ಬೆಂಗಳೂರಲ್ಲಿ? ನನ್ನ ಫೇವ್ರೆಟ್ ಪ್ಲೇಸ್ ಈಗ ಆಫ್ ಲೇಟ್ ಅಂಡ್ ಫ್ಯೂ ಇಯರ್ಸ್ ಇಂದ ನನ್ಗೆ ಆಕ್ಚುಲಿ ಸಿಟಿ ಒಳಗಡೆ ಯಾವ ಜಾಗನೂ ಅಷ್ಟು ಇಷ್ಟ ಆಗಲ್ಲ. ಐ ಆಮ್ ಡನ್. ಯಾಕೆಂದ್ರೆ ನಾನು ಬೆಂಗಳೂರಲ್ಲಿ ನೀವು ಹೇಳ್ದಂಗೆ 30 ವರ್ಷ, ನಾನು 30 ವರ್ಷದ ಬೆಂಗಳೂರಲ್ಲೇ ಇದ್ದೀನಿ ಅಂಡ್ ಎಲ್ಲ ನೋಡ್ಬಿಟ್ಟಿದೀವಿ. ಅಂಡ್ ಈಗ ಹಂಗಾಗಿ ನನ್ಗೆ ನಮ್ ಮನೆಯಿಂದ ಸಿಟಿ ಕಡೆ ಹೋಗ್ಬೇಕಂದ್ರೆ ಬೇಜಾರು. ಅಯ್ಯೋ ಅಷ್ಟು ಟ್ರಾಫಿಕ್, ಯಾರು ಹೋಗ್ತಾರೆ ಹಂಗೆ ಅಂತ. ಸೊ
ಐ ಆಮ್ ನಾಟ್ ಅ ವೆರಿ ಮಾಲ್ ಪರ್ಸನ್. ನನಗೆ ಆಕ್ಚುಲಿ ನೈಸ್ ರೋಡ್ ಅಲ್ಲಿ ಒಂದು ಶಿವನ್ ದೇವಸ್ಥಾನ ಇದೆ. ಒಂಥರ ಸೀಕ್ರೆಟ್ ದೇವಸ್ಥಾನ, ಅದಲ್ಲಿ ಬರೀ ಶೂಟಿಂಗ್ ಎಲ್ಲ ನಡೆಯುತ್ತೆ. ಸೊ ಹಂಗಾಗಿ Okay. ಐ ರಿಯಲಿ ಲವ್ ದಟ್ ಪ್ಲೇಸ್. ನಂಗೆ ವೆನ್ ಎವರ್ ಐ ಫೀಲ್ ಲೋ ಆರ್ ವೆನ್ ಎವರ್ ಐ ಫೀಲ್ ಓಕೆ, ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಹೋಗ್ಬಿಟ್ಟು ಗಾಳಿ ಕುಡ್ಕೊಂಡ್ ಬರೋಣ ಅಂತ ಅನ್ಸ್ದಾಗ ಗಾಡಿ ಎತ್ಕೊಂಡು, ನೈಸ್ ರೋಡ್ ಇಲ್ಲೇ ಪಕ್ಕದಲ್ಲಿದೆ, ಹಂಗೆ ಒಂದ್ Okay. ಡ್ರೈವ್ ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಬರ್ತೀನಿ. ಸೊ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್. Okay. ಆ ಲೊಕೇಶನ್ ಪ್ಲೇಸ್ ನಾವು ತಿಳ್ಕೊಬೋದಾ? ಇಲ್ಲ ನಿಯರ್ ಬೈ. ಇಲ್ಲ 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 ಇಲ್ಲ, ನೋ ಸಾರಿ. ಆ ಜಾಗ ಒಂದ್ ಮಾತ್ರ ಖಾಲಿ ಆಗಿದೆ, ವಿತ್ ನೋ ರಶ್, ನೋ ಇನ್ಸ್ಟಾಗ್ರಾಮ್ ವಿಡಿಯೋ ಬ್ಲಾಗರ್ಸ್, ನೋ. ಅದ್ ಬಿಟ್ಬಿಡಿ, ಅನ್ನ ಮರ್ತ್ಬಿಡಿ, ನಾನು ಇದನ್ನ ಕಟ್ ಮಾಡ್ಬಿಡಿ, ಎಡಿಟ್ ಮಾಡ್ಬಿಡಿ. ನಾನು ಆ ಜಾಗದ ಬಗ್ಗೆ, ಐ ಲವ್ ಮಲ್ಲೇಶ್ವರಂ, ಐ ಲವ್ ಜಯನಗರ್. ಸೊ ಯು ಫರ್ಗೆಟ್ ಅಬೌಟ್ ದಿಸ್ ನೈಸ್ ರೋಡ್ ದೇವಸ್ಥಾನ. ಸೊ ನನಗೂ ಮಲ್ಲೇಶ್ವರಂ ಇಷ್ಟ. ಮಲ್ಲೇಶ್ವರಂ ಅಲ್ಲಿ ಎಸ್ಪೆಷಲಿ ನನಗೆ ಮಸಾಲೆ ದೋಸಾ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಇಷ್ಟನಾ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ತುಂಬಾ ಹೈಪ್ಟು, ನಾವು ತುಂಬಾ ಸತಿ ತಿನ್ಬಿಟ್ಟಿದೀವಿ. ನಾವು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಸೊ ನಮ್ಗೆ ಆಕ್ಚುಲಿ ಅಂಡ್ ಇವಾಗೆಲ್ಲ ಫುಡ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಇಟ್ಸ್ ಬಿಕಮ್ ಮೋರ್ ಲೈಕ್ ಇನ್ಸ್ಟಾಗ್ರಾಮಬಲ್ ಥಿಂಗ್ ರಾದರ್ ದೆನ್ ಜಸ್ಟ್ ದ ಟೇಸ್ಟ್. ನನ್ಗೆ ಅರ್ಥ ಆಗಲ್ಲ ಜನ ಅಷ್ಟು ದೂರ ಜಸ್ಟ್ ಒಂದ್ ದೋಸೆ ತಿನ್ನಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಓಕೆ, ಫುಡ್ ಈಸ್ ವೆಲ್ ಅಂಡ್ ಗುಡ್, ಬಟ್ ಆ ಫೇಸ್ ಮುಗೀತು ನಮ್ ಲೈಫ್ ಅಲ್ಲಿ. ಅಂದ್ರೆ ಮೇ ಬಿ ನೀವ್ ಇದೇ Absolutely. ಪ್ರಶ್ನೆನ ಒಂದು 7 years ago ಇಲ್ಲ 8 years ago ಕೇಳಿದಿದ್ರ, ನನ್ಗೆ ಇನ್ಫ್ಯಾಕ್ಟ್ ಈ ನಡುವೆ ನಂಗೆ ಹೆಂಗೆ ಅಂದ್ರೆ, ಮಧ್ಯರಾತ್ರಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇಡ್ಲಿ ಸಿಗತ್ತಲ್ಲ, ತಿಂದಿದ್ದೀರಾ? ಸೊ ಐ ಲೈಕ್ ದ್ಯಾಟ್, ಬಿಕಾಸ್ ಅಲ್ಲಿ ಮಧ್ಯರಾತ್ರಿ ಟ್ರಾಫಿಕ್ ಇರಲ್ಲ. ನಂಗೆ ಟ್ರಾಫಿಕ್ ಅಲ್ಲಿ ಎಲ್ಲಾರು ಹೋಗ್ಬೇಕಂದ್ರೆ ಬೇಜಾರು. ಸೊ ಐ ಪ್ರಿಫರ್ ರಾತ್ರಿ ಆರಾಮಾಗಿ ಎಲ್ಲ 3 ಗಂಟೆಗೆ ಎದ್ದು, ಎನಿವೇ ನನ್ ಮಗು ಶೀಸ್ ದ ಟಾಡ್ಲರ್ಸ್, ಅವಳು ಮಲಗಲ್ಲ. ಸೊ 3 ಗಂಟೆಗೆ ಎದ್ಬಿಟ್ಟು ವಿ ಜಸ್ಟ್ ಟೇಕ್ ಅ ಡ್ರೈವ್, ಹೋಗ್ಬಿಟ್ಟು ದೋಸೆ ಗೀಸೆ ತಿನ್ಕೊಂಡು, ಟ್ರಾಫಿಕ್ ಇರಲ್ಲ, ಏನಿರಲ್ಲ, ತಣ್ಣಗಿರತ್ತೆ ವೆದರ್, ವಿ ಕಮ್ ಬ್ಯಾಕ್. ಸೊ ಐ ಲೈಕ್ ದ್ಯಾಟ್ ಕೈಂಡ್ ಆಫ್ ಇದು ಕ್ಯೂ ಅಲ್ಲಿ ನಿಂತ್ಕೊಂಡು, ನಾಟ್ ಫಾರ್ ಮೀ. ಕರೆಕ್ಟ್. ಆಕ್ಚುಲಿ ನೀವು ಹೇಳಿದ್ದು ತುಂಬಾ ಕರೆಕ್ಟ್. ರೀಸೆಂಟ್ ಆಗಿ ನಿಮ್ದು ಒಂದು ವಿಡಿಯೋ ನೋಡಿದೆ, ಚರ್ಚ್ ಸ್ಟ್ರೀಟ್ ಅಲ್ಲಿ ತುಂಬಾ ವೈರಲ್ ಆಗಿದೆ ವಿಡಿಯೋ. ಚರ್ಚ್ ಸ್ಟ್ರೀಟ್ ಅಲ್ಲಿ ಫೋಟೋಗ್ರಾಫರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ, ಯಾರು ಬಂದಿಲ್ಲ. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಯಾರು ಬಂದಿಲ್ಲ ಅಷ್ಟೇ. ಐ ವಾಸ್ ಟೋಟ್ಲಿ ಡಿಸಪಾಯಿಂಟೆಡ್. ಅವತ್ ಫುಲ್ ರೆಡಿ ಆಗ್ಬಿಟ್ಟು, ಓಕೆ ಆಕ್ಚುಲಿ ಅದಕ್ಕಂತ ಹೋಗಿಲ್ಲ, ನಾನ್ ಬೇರೆ ಏನೋ ಕೆಲ್ಸದ ಮೇಲೆ ಹೋಗಿದ್ದೆ, ಹಂಗೆ Okay. ನೆನಪು. ಅಂಡ್ ಎವ್ರಿ ಟೈಮ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗೆಲ್ಲ ಯಾರೊಬ್ರು ಬರ್ತಾರೆ, ಹಾಯ್ ಮ್ಯಾಮ್ ಏನ್ ಫೋಟೋ ತಗೋಬೋದಾ ಅಂತಾರೆ, ಸಕ್ಕದಾಗಿ ಪೋರ್ಟ್ರೇಟ್ಸ್ ತೆಗಿತಾರೆ, ಆ ಹುಡುಗಿನ ಖುಷಿ ಆಗ್ಬಿಡ್ತಾಳೆ. ಹಿಂಗೆಲ್ಲ ಎಷ್ಟು ಹೌದು. ಒಂದ್ ವಿಡಿಯೋ 2 ವಿಡಿಯೋ ಪರವಾಗಿಲ್ಲ, ಅಂಡ್ ಎಷ್ಟು ವಿಡಿಯೋಸ್ ನೋಡ್ತೀವಿ. ಅಂಡ್ ಇಟ್ಸ್ ನಾಟ್ ಜಸ್ಟ್ ಇನ್ ಇಂಡಿಯಾ, ಇಂಟರ್ನ್ಯಾಷನಲ್ ವಿಡಿಯೋಸ್ ಎಷ್ಟೊಂದು ನೋಡ್ತಿರ್ತೀವಿ. ನೋಡ್ಬಿಟ್ಟು ಓಕೆ ನೋಡೇ ಬಿಡೋಣ, ಅದ್ ಏನಾಗುತ್ತೆ ಚರ್ಚ್ ಸ್ಟ್ರೀಟ್ ಅಲ್ಲಿ. ಐ ಕುಡಂಟ್ ಫೈಂಡ್ ಅ ಸಿಂಗಲ್ ಫೋಟೋಗ್ರಾಫರ್, ಅಂಡ್ nobody gave ಭಾವ್. ಸೊ ದಟ್ಸ್ ದ ರಿಯಾಲಿಟಿ. ಮೋಸ್ಟ್ಲಿ ಲೈಕ್ ನೀವ್ ಇನ್ನೊಂದು 2 or 3 times ಹೋದ್ರೆ ಖಂಡಿತ ಸಿಗ್ತಾರೆ ಅನ್ಸುತ್ತೆ ನಿಮ್ಗೆ. ಹೌದು, ಕರೆಕ್ಟ್. ಇರೋ ಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಯಾರೋ ಒಂದ್ ಫೋಟೋ ತೆಗಿತಾನೆ ಅಂತ ನಾನು ಚರ್ಚ್ ಸ್ಟ್ರೀಟ್ ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತೀನಿ. ಚೆನ್ನಾಗಿದೆ ನಿಮ್ಮ ಐಡಿಯಾ. ಮೇ ಬಿ ವಿಡಿಯೋ ವೈರಲ್ ಆಯ್ತಲ್ಲ, ಇದಾದ್ಮೇಲೆ ಪೀಪಲ್ ಮೈಟ್ ರೆಕಗ್ನೈಸ್, ಬಟ್ ನೆವರ್ ನೋ. ನಾನು ನಿಮ್ಗೊಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನೀವು ವಿಶಿಂಗ್ ಸಚ್ ಗುಡ್ ಥಿಂಗ್ಸ್ ಫಾರ್ ಮೀ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ತುಂಬಾ ಜನ ಲೈಕ್ ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಾರೆ, ಕಂಪ್ಯಾರಿಸನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ನಿಮ್ ಪ್ರಕಾರ ನಾವು ಬೇರೆಯವ್ರ ಲೈಫ್ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳೋದ್ ತಪ್ಪು, ಬಟ್ ಏನಂದ್ರೆ ಏನೋ ಅಚೀವ್ ಮಾಡಿರಲ್ಲ, ಎಕ್ಸ್ಪೆಕ್ಟೇಷನ್ಸ್ ಹೋಗ್ತಾರೆ. ಅಪ್ಪ ಅಮ್ಮಂಗೆ ಐಫೋನ್ ಕೊಡ್ಸಿ ಅಂತಾರೆ, ಈ ತರ ಎಲ್ಲ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ ಪ್ರಕಾರ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇದು ಮಕ್ಳು ಕಂಪ್ಯಾರಿಸನ್ ಸೋಷಿಯಲ್ ಮೀಡಿಯಾ ಶುರು ಮಾಡಕ್ಕಿಂತ ಮುಂಚೆ ನಮ್ಮ ಅಪ್ಪ ಅಮ್ಮಂದ್ರು ಕಂಪ್ಯಾರಿಸನ್ ತುಂಬಾ ವರ್ಷ ಮುಂಚೆ ಶುರು ಮಾಡ್ಬಿಟ್ರು. ಅವ್ರು ನೋಡಿ ಪಕ್ಕದ ಮನೆ ಹುಡುಗ 90 ತಗೊಂಡ, ನೀನ್ ನೋಡು ದಂಡ್ ಪಿಂಡ ಫಸ್ಟ್ ಕ್ಲಾಸ್ ತಗೊಂಡಿದ್ಯಾ, ಅವ್ನ್ ನೋಡು 95 ತಗೊಂಡ, ನೀನ್ ನೋಡು ಯಾವಾಗ ನೋಡು ರೋಡಲ್ಲಿ ಬಿದ್ದು ಓಡಾಡ್ತಾ ಇರ್ತೀಯ, ಅವ್ನ್ ನೋಡು ಡಾನ್ಸ್ ಅಲ್ಲಿ ಫಸ್ಟ್ ಬಂದಿದ್ದಾನೆ, ನೀನ್ ನೋಡು ಒಂದು ಟ್ಯಾಲೆಂಟ್ ಇಲ್ಲ, ಯೂಸ್ಲೆಸ್. ಸೊ ಈ ಕಂಪ್ಯಾರಿಸನ್ ಅನ್ನೋದು ಬಂದು ಇಟ್ಸ್ ಅ ಹ್ಯೂಮನ್ ನೇಚರ್. ಅದು ಏನು ಮಾಡಕ್ಕಾಗಲ್ಲ. ಅದು ನಮ್ಮ ಅಪ್ಪ ಅಮ್ಮಂದ್ರ ಕಾಲದಿಂದನೂ ಶುರು ಆಗಿರೋದು. ಈಗ ಮಕ್ಳು ಬಂದು ಸೋಷಿಯಲ್ ಮೀಡಿಯಾ ನೋಡಿ ಅಥವಾ ಯಂಗ್ಸ್ಟರ್ ಸೋಷಿಯಲ್ ಮೀಡಿಯಾ ನೋಡಿ, ಓ ಇವ್ರ ಲೈಫ್ ಹೀಗಿದೆ, ನಮ್ ಲೈಫು ಹೀಗಿರ್ಬೇಕು ಅಂತ ಅನ್ಕೊಳ್ತಾರೆ. ಬಟ್ ಟೈಮ್ ಅಂಡ್ ಅಗೇನ್ ತುಂಬಾ ಇನ್ಫ್ಲೂಯೆನ್ಸರ್ಸ್ ಈ ವಿಷಯನ ಹೇಳ್ತಾರೆ. ವಾಟ್ ಯು ಸಿ ಆನ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಟ್ರೂ, ಅಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್.
ನನ್ನ ಲೈಫ್ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಅನ್ಸುತ್ತೆ, ಓ ಸಖತ್ತು ಆರಾಮಾಗಿ. ನೀವೇ ಕೇಳಿದ್ರಲ್ಲ, ನೀವ್ ಹೆಂಗೆ ಮನೇನು ಮ್ಯಾನೇಜ್ ಮಾಡ್ತೀರಾ, ಆಫೀಸ್ ಮ್ಯಾನೇಜ್ ಮಾಡ್ತೀರಾ ಅಂತೆಲ್ಲ. ಸೊ ಇಟ್ಸ್ ಲೈಕ್ ನಾಟ್ ಎವ್ರಿಥಿಂಗ್ ಈಸ್ ಅ ರೋಸ್ ಆಫ್ ಬೆಡ್, ಐ ಮೀನ್ ಬೆಡ್ ಆಫ್ ರೋಸಸ್, ಸಾರಿ. ಸೊ ಎಲ್ಲಾ ಲೈಫ್ ಅಲ್ಲೂ ಬೇಜಾನ್ ಸಮಸ್ಯೆಗಳಿರತ್ತೆ. ಅದನ್ನ ಸೈಡ್ಗೆ ಇಟ್ಟು ಒಂದು ಡಿಸ್ಟ್ರಾಕ್ಷನ್ ಅಂತ ಬರೋದು ಅಷ್ಟೇ ಸೋಷಿಯಲ್ ಮೀಡಿಯಾ. ಅದನ್ನ ತುಂಬಾ ತಲೆಗೆ ಹಚ್ಕೊಂಡು, ಓ ಅವ್ರ ಲೈಫ್ ಹೀಗಿದೆ, ಇದರಿಂದ ನಾನು ಇದೇ ತರ ಲೈಫ್ ಲೀಡ್ ಮಾಡ್ಬೇಕು, ಮಾಡಿ, ವೆಲ್ ಅಂಡ್ ಗುಡ್, ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್. ಬಟ್ ಅದರಿಂದ ಡೋಂಟ್ ಗೆಟ್ ಸ್ಟ್ರೆಸ್ಡ್ ಆರ್ ಡೋಂಟ್ ಗೆಟ್ ಆಂಗ್ಸೈಟಿ. ಅದರಿಂದ ಆಂಗ್ಸೈಟಿಗಳು ಬರೋದು, ಅದರಿಂದ ಡಿಪ್ರೆಷನ್ಗಳಾಗೋದು, ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಸೊ ಮೈ ಥಾಟ್ ಆನ್ ದಿಸ್ ಇಸ್ ಡೆಫಿನೆಟ್ಲಿ ಕಂಪ್ಯಾರಿಸನ್ ಮಾಡಬಾರ್ದು. ಬರೀ ಸೋಷಿಯಲ್ ಮೀಡಿಯಾದಲ್ಲ ನಾನು ಹೇಳ್ತಾ ಇರೋದು, ಎನಿವೇರ್ ಫಾರ್ ದಟ್ ಮ್ಯಾಟರ್. ಯಾರೋ ನಿಮ್ ಫ್ರೆಂಡ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಕೆಲಸ ಸಿಕ್ತು, ಅವ್ರಿಗೆ ಮಾತ್ರ ಕೆಲಸ ಸಿಕ್ತು, ನಮಗ್ ಮಾತ್ರ ಸಿಕ್ಕಿಲ್ಲ. ಓ ಅವ್ನ್ ಮಾತ್ರ ಅಬ್ರಾಡ್ ಹೋಗ್ತಾ ಇದಾನೆ, ನಾನ್ ಮಾತ್ರ ಇಲ್ಲಿ ಕಷ್ಟ ಪಡ್ಬೇಕು. ಕೊಲೀಗ್ಗೆ ಅವನು ಪ್ರಮೋಷನ್ ಸಿಕ್ತು, ನನಗ್ ಪ್ರಮೋಷನ್ ಸಿಕ್ಕಿಲ್ಲ. ದ ಮೂಮೆಂಟ್ ಯು ಸ್ಟಾರ್ಟ್ ಕಂಪೇರಿಂಗ್, ಸಂಹೌ ನಿಮ್ಮನ್ನ ನೀವು ಡಿಮೋಟಿವೇಟ್ ಮಾಡ್ಕೊಂಡ್ ಬಿಡ್ತೀರ. ಇಟ್ಸ್ ಓಕೆ, ಸ್ಟ್ರಾಂಗ್ ಆಗಿರಿ. ಎಲ್ಲರಿಗೂ ಒಂದು ಟೈಮ್ ಅಂತ ಬರುತ್ತೆ. ಬಿಲೀವ್ ಓನ್ಲಿ ಇನ್ ಹಾರ್ಡ್ ವರ್ಕ್ ಅಂಡ್ ಯು ನೆವರ್ ನೋ. ನಿಮ್ಗೆ ಗೊತ್ತಿದೆ ನಿಮ್ ಲೈಫ್ ಹಿಂಗ್ ಚೇಂಜ್ ಆಗುತ್ತೆ. ಸೊ ಜಸ್ಟ್ ಬಿಲೀವ್ ಇನ್ ಹಾರ್ಡ್ ವರ್ಕ್ ಅಂಡ್ ಬಿಲೀವ್ ದಟ್ ಯೋರ್ ಟೈಮ್ ವಿಲ್ ಕಮ್. ಅಂಡ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಿಯಲ್. ಅದು ಮಾತ್ರ ತಲೆಯಲ್ಲಿ ಎವ್ರಿ ಟೈಮ್ ನಿಮ್ಗೆ ಸಮಥಿಂಗ್ ಯು ಸಿ, ಓ ಮೈ ಗಾಡ್, ಒಂದ್ಸತಿ ರಪ್ ಅಂತ ನಿಮ್ ತಲೆ ಮೇಲೆ ನೀವು ಇಟ್ಕೊಳ್ಳಿ, ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಿಯಲ್. ಇಷ್ಟು ಒಂದು ಮೋಟಿವೇಶನ್ ಲೈನ್ ಆಗಿ ನೀವು ಇಟ್ಕೊಂಡ್ರೆ ಯು ವಿಲ್ ಬಿ ಸಾರ್ಟೆಡ್. ಖಂಡಿತ, ಅಬ್ಸಲ್ಯೂಟ್ಲಿ. ಯಂಗ್ಸ್ಟರ್ಸ್ ಗೆ ಏನಾದ್ರು ನಿಮ್ ಕಡೆಯಿಂದ ಮೆಸೇಜ್ ಕೊಡಕ್ ಇಷ್ಟ ಪಡ್ತೀರಾ? ಅದೇ ಇವಾಗ ಹೇಳದ್ನಲ್ಲ, ಅದೇ ಮೆಸೇಜ್. ಅಪಾರ್ಟ್ ಫ್ರಮ್ ದ್ಯಾಟ್, ವೆನ್ ಇಟ್ ಕಮ್ಸ್ ಟು ಸಕ್ಸಸ್ ಅಂತ ಹೇಳ್ತಾರೆ, ಇಫ್ ನನಗೆ ನೀವು ಕೇಳಿದ್ರೆ ಮೇ ಬಿ 5 years or 10 years ಬಿಫೋರ್ ಸಕ್ಸಸ್ ಅಂದ್ರೆ ಏನು ನಿಮ್ ಪ್ರಕಾರ ಅಂತ, ಐ ವುಡ್ ಹ್ಯಾವ್ ಬೀನ್ ಲೈಕ್ ಮನಿ, ದುಡ್ಡು, ಕಾರ್ ತಗೋಬೇಕು, ಮನೆ ಕಟ್ಕೋಬೇಕು. ಸಿ, ಇದೆಲ್ಲ ಎವ್ರಿ ನಾರ್ಮಲ್ ಪರ್ಸನ್ ಇರೋ ಒಂದು ಆಸ್ಪಿರೇಷನ್. ನಮ್ದಂತ ಒಂದ್ ಸ್ವಂತ ಮನೆ ಇರ್ಬೇಕು, ನಮ್ದಂತ ಒಂದ್ ಗಾಡಿ ಇರ್ಬೇಕು, ಇದೆಲ್ಲ ಓಕೆ. ಬಟ್ ಏನಂದ್ರೆ ಅದಕ್ಕೂ ಮೀರಿ ಕೆಲವೊಂದು ಲಕ್ಸುರಿಗಳಿರುತ್ತೆ. ಅದು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿರ್ತಾರೆ. ವಾಟ್ ಐ ವುಡ್ ಲೈಕ್ ಟು ಸೇ ದಟ್ ಇಸ್ ನಾಟ್ ಟ್ರೂ ಸಕ್ಸಸ್. ಮನ್ಸಲ್ಲಿ ನೆಮ್ಮದಿ ಇರ್ಬೇಕು, ಖುಷಿ ಇರ್ಬೇಕು. ಸೊ ಒಂದು ಆಫ್ ಕೋರ್ಸ್ ನಾನು ಇದಕ್ಕಿಂತ ಮುಂಚೆ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಿಯಲ್. ಅದರಿಂದ ತುಂಬಾ ಇನ್ಸ್ಪೈರ್ ಆಗ್ಬೇಡಿ. ಪಾಸಿಟಿವ್ ವಿಷಯಗಳನ್ನ ತಗೊಳ್ಳಿ, ನೆಗೆಟಿವ್ ವಿಷಯಗಳನ್ನ ಇಗ್ನೋರ್ ಮಾಡಿ. ಅಂಡ್ ಮೋರ್ ಓವರ್, ಈ ಸಕ್ಸಸ್ ಅನ್ನೋದನ್ನ ಏನು ತುಂಬಾ ವರ್ಷಗಳಿಂದ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ತೋರ್ಸ್ಕೊಂಡ್ ಬಂದಿದಾರಲ್ಲ, ಮನೆ, ಒಂದು ಕಾರು, ಆಮೇಲೆ ಒಂದು ಫಾರಿನ್ ಟ್ರಿಪ್, ಲಕ್ಸುರಿಯಸ್ ಲೈಫ್, ದಿಸ್ ಇಸ್ ಸಕ್ಸಸ್ ಅಂತ ತುಂಬಾ ಜನ ನಂಬಿದ್ದಾರೆ. ಬಟ್ ದಟ್ಸ್ ನಾಟ್ ಆಕ್ಚುಲಿ ಟ್ರೂ ಸಕ್ಸಸ್. ಅದೆಲ್ಲ ಬೇಕು ಲೈಫ್ ಅಲ್ಲಿ, ನೆಸೆಸಿಟಿ. ಎಲ್ಲರಿಗೂ ಒಂದು, ನಮ್ದು ಬೆಂಗಳೂರಲ್ಲಿ ಒಂದು ಸ್ಮಾಲ್ ಜಾಗ ಇರ್ಲಿ, ಓಡಾಡಕ್ಕೆ ಒಂದು ಫ್ಯಾಮಿಲಿ ಜೊತೆ ಕಾರ್ ಇರ್ಲಿ, ಇದೆಲ್ಲ ಒಂದು ಬೇಸಿಕ್ ಡಿಸೈರ್ ಎವ್ರಿ ಮನುಷ್ಯಂಗೆ ಇರೋದು. ಬಟ್ ಟ್ರೂ ಸಕ್ಸಸ್ ಇಸ್ ವೆನ್ ಯು ಹ್ಯಾವ್ ಪೀಸ್ ಅಟ್ ಹಾರ್ಟ್. ನೆಮ್ಮದಿ ಇರ್ಬೇಕು, ಖುಷಿಯಾಗಿರ್ಬೇಕು. ಅಂಡ್ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ವಿಷಯ ಹೆಲ್ತ್. ಅಂಡ್ ಒಂದು ಸೇಯಿಂಗ್ ಇದೆ, ಎಲ್ಲಾ ಕಷ್ಟಗಳು ತುಂಬಾ ದೊಡ್ಡದಾಗ ಅನ್ಸುತ್ತೆ ಅಂಟಿಲ್ ಯು ಹ್ಯಾವ್ ಅ ಹೆಲ್ತ್ ಪ್ರಾಬ್ಲಮ್ ಅಂತ. ಒಂದು ಹೆಲ್ತ್ ಪ್ರಾಬ್ಲಮ್ ಅಂತ ಬಂದಾಗ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಚಿಕ್ಕದ್ ಅನ್ಸ್ಬಿಡತ್ತೆ. ಓಕೆ, ಮ್ಯಾನೇಜ್ ಮಾಡ್ಕೊಳ್ಳೋಣ. ಸೊ ಅದೇ ಆಟಿಟ್ಯೂಡ್ ಅಲ್ಲಿ ಹೋಗ್ಬೇಕು. ಅಂಡ್ ನಿಮ್ಮ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಸಿಕ್ ಎಕ್ಸರ್ಸೈಸ್ ಆಗಿರ್ಬೋದು, ವೈಟಮಿನ್ಸ್ ತಗೊಳ್ಳೋದಾಗಿರ್ಬೋದು, ಗುಡ್ ಫುಡ್ ತಿನ್ನೋದಾಗಿರ್ಬೋದು. ಸೊ ನೀವು ನಿಮ್ಮ ಲೈಫ್, when you're 60 years or 65 years, when you have good health, when you're not dependent on anybody, that is true success. So ಯಾರನ್ನೂ ಡಿಪೆಂಡ್ ಆಗದೆ ನಾವು ಒಂದು ಓಲ್ಡ್ ಏಜ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ನಮ್ಮನ್ನ ನಾವು ನೋಡ್ಕೊಳ್ಳೋ ಕೆಪಾಸಿಟಿ, ಮಕ್ಳ ಮೇಲೆ ಡಿಪೆಂಡ್ ಆಗದೆ ಅಥವಾ ಇನ್ಯಾರ್ದೋ ಮೇಲೆ ಡಿಪೆಂಡ್ ಆಗದೆ ನಾವ್ ಇರ್ತೀವಿ ಗೊತ್ತಾ, ದಟ್ ಇಸ್ ಟ್ರೂ ಸಕ್ಸಸ್. ಸೊ ದಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಆಲ್ ದ ಯಂಗ್ಸ್ಟರ್ಸ್, ವರ್ಕ್ ಟುವರ್ಡ್ಸ್ ದ್ಯಾಟ್. ತುಂಬಾ ಅಫ್ಕೋರ್ಸ್ ಎಲ್ಲರಿಗೂ ದುಡ್ಡು ಬೇಕು, ಎಲ್ಲರಿಗೂ ಫಾರಿನ್ ಹಾಲಿಡೇಸ್ ಬೇಕು, ಎವ್ರಿಥಿಂಗ್. ಅಂಡ್ ಟ್ರಾವೆಲಿಂಗ್ ಇಸ್ ಒನ್ ಥಿಂಗ್ ದಟ್ ಐ ವುಡ್ ಲೈಕ್ ಟು. ಇವಾಗ ನೋಡಿ, at this age where I have a baby and a husband, this work, I'm very happy that ಅವಾಗ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಸಾಲ ಎಲ್ಲ ಮಾಡ್ಕೊಂಡು ಉರ್ಸುತ್ತಾ ಇದ್ದೆ ನಾನು, ಲಿಟ್ರಲಿ. ಕ್ರೆಡಿಟ್ ಕಾರ್ಡ್ ಉಜ್ಜಿ ಅದಕ್ಕೆ ಕಟ್ಟಕ್ಕಾಗದೆ ಅದನ್ನ EMI ಕನ್ವರ್ಟ್ ಮಾಡ್ಕೊಂಡು ಹಿಂಗೆಲ್ಲ ಉರ್ಸುತ್ತಿದ್ದೀನಿ. ಬಟ್ ಅವಾಗ ಆ ಜೋಶ್ ಇತ್ತು. ಅಂಡ್ ಇವತ್ತಿಗೆ ಐ ಡೋಂಟ್ ರಿಮೆಂಬರ್ ಹೌ ಮಚ್ ಮನಿ ಐ ಹ್ಯಾವ್ ಸ್ಪೆಂಟ್, ಬಟ್ ಆಲ್ ಐ ರಿಮೆಂಬರ್ ಇಸ್ ದಟ್ ಎಕ್ಸ್ಪೀರಿಯನ್ಸ್.
ಸೊ ಹಾ. ವೆನ್ ಯು ಆರ್ ಯಂಗ್ ಎಷ್ಟು ಟ್ರಾವೆಲ್ ಮಾಡಕ್ಕಾಗುತ್ತೋ ಮಾಡಿ. ನಮ್ ದೇಶ ಸುತ್ತಿ, ನೀವು ಫಾರಿನ್ ಕಂಟ್ರಿ ಹೋಗ್ಬೇಕಾಗಿಲ್ಲ. ಇಂಡಿಯಾದಲ್ಲೆಲ್ಲ ಎಂತ ಬ್ಯೂಟಿಫುಲ್ ಜಾಗಗಳಿದೆ ನಿಮ್ಗೆ. ಮೇಘಾಲಯ ಆಗಿರ್ಬೋದು, ಹೌದು. ಅಂಡಮಾನ್ ಆಗಿರ್ಬೋದು, ಲಕ್ಷದ್ವೀಪ್ ಆಗಿರ್ಬೋದು, ರಾಜಸ್ಥಾನ್ ಆಗಿರ್ಬೋದು, ಕಾಶ್ಮೀರ್ ಹಾ. ಆಗಿರ್ಬೋದು, ಹೌದು. ಅಥವಾ ನಿಮ್ಗೆ ಡೌನ್ ಸೌತ್ ರಾಮೇಶ್ವರಂ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲೇ ಎಂತ ಆಗೊಂಬೆ ಆಗಿರ್ಬೋದು, ಅಥವಾ ಮುರುಡೇಶ್ವರ, ಗೋಕರ್ಣ. ಐ ಆಮ್ ಅ ಬೀಚ್ ಪರ್ಸನ್, ನಂಗೆ ತುಂಬಾ ಇಷ್ಟ ಬೀಚ್ ಅಂದ್ರೆ. ಆಮೇಲೆ ನಿಮ್ಗೆ ಮಡಿಕೇರಿ ಆಗಿರ್ಬೋದು, ಎಂತ ಹ್ಮ್. ಅದ್ಭುತವಾದ ಜಾಗಗಳಿದೆ. ಸೊ ಇಲ್ಲೇ ನಿಮ್ಗೆ ಟೈಮ್ ಸಿಕ್ತಾಗೆಲ್ಲ ಜಸ್ಟ್ ಗೋ ಫಾರ್ ಸ್ಮಾಲ್ ಟ್ರಿಪ್ ಅಂಡ್ ಕಮ್ ಬ್ಯಾಕ್. ಸೊ ಸುತ್ತಿ, ಊರ್ ಸುತ್ತಿ, ಚೆನ್ನಾಗಿ ನೋಡಿ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ. ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಆಲ್ ದ ಯಂಗ್ಸ್ಟರ್ಸ್. ತುಂಬಾ ಖುಷಿ ಅನ್ಸ್ತಾ ಇದೆ. ನಿಮ್ ಫ್ಯೂಚರ್ ಗೋಲ್ಸ್ ಏನಾದ್ರು ಇದೇ ತಿಳ್ಕೊಬೋದಾ? ನನ್ ಫ್ಯೂಚರ್ ಗೋಲ್. ನನಗೆ 60 ವರ್ಷ 70 ವರ್ಷ ಆದಾಗ ನನ್ ಮಗಳ ಮೇಲೆ ಡಿಪೆಂಡ್ ಆಗದೆ, ಮಕ್ಕಳ ಮೇಲೆ ಡಿಪೆಂಡ್ ಆಗದೆ, ಯಾವ್ದೋ ನರ್ಸ್ ಮೇಲೆ ಡಿಪೆಂಡ್ ಆಗದೆ, ನೆಮ್ಮದಿಯಾಗಿ ಸೇರ್ಕೋಬೇಕು ಅನ್ನೋದೇ ನನ್ನ ಲಾಂಗ್ ಟರ್ಮ್ ಪ್ಲಾನ್ ಇರೋದು. ಸೊ ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ವಿ ಡೂ ಇಟ್ ಆನ್ ಅ ಡೈಲಿ ಬೇಸಿಸ್. ಇಟ್ಸ್ ಕಾಂಟ್ ಕಮ್ ಓವರ್ ನೈಟ್. ಸೊ ದಿಸ್ ಇಸ್ ಮೈ ಲಾಂಗ್ ಟರ್ಮ್ ಗೋಲ್, ಟು ಹ್ಯಾವ್ ಪೀಸ್, ಗುಡ್ ಹೆಲ್ತ್ ಅಂಡ್ ಹಾ. ಹ್ಯಾಪಿನೆಸ್. ಓಕೆ, ನೈಸ್. ನಿಮ್ಗೆ RCB ಟೀಮ್ ಪ್ಲೇಯರ್ ಯಾರ ಜೊತೆ ಲಂಚ್ ಅಥವಾ ಡಿನ್ನರ್ ಮಾಡಕ್ಕೆ ತುಂಬಾ ಇಷ್ಟ? ಚಾನ್ಸ್ ಆಕ್ಚುಲಿ ಆತರ ಒಂದು ಅವಕಾಶ ಸಿಕ್ಕಿದೆ, ಬಟ್ ಏನಂದ್ರೆ ಅವ್ರು ಲಂಚ್ ಮಾಡ್ತಾರೆ, ವಿ ವರ್ ಜಸ್ಟ್ ಪಾರ್ಟ್ ಆಫ್ ಇಟ್ ವಿತ್ Okay. ವಿರಾಟ್ ಕೊಹ್ಲಿ. ಸೊ ನೈಸ್. so I have always been a very loyal RCB fan, so definitely it has to be Virat. ನೈಸ್. ನಾವು 17 ಇಯರ್ಸ್ ಸಪೋರ್ಟ್ ಮಾಡಿದೀವಿ, ಇನ್ನು ಮುಂದೆ ಮಾಡ್ತಾನೆ ಇರ್ತೀವಿ. RCB ಟೀಮ್ ಗೆಲ್ಲೋರ್ಗು ಅಲ್ಲ, ಗೆದ್ದಾಮೇಲೂ ಮಾಡ್ತೀವಿ. ನಿಮ್ಗೆ ಹೇಗ್ ಅನ್ಸುತ್ತೆ ನಿಮ್ಗೆ ಹೇಗ್ ಅನ್ಸುತ್ತೆ ನಮ್ಮ ಲೈಕ್ ಕಮ್ಮಿಂಗ್ ಇಯರ್ ಅಲ್ಲಿ ನಾವು ಟ್ರೋಫಿ ಗೆಲ್ತೀವಾ ಅಥವಾ ವಿ ಹ್ಯಾವ್ ಟು ವೇಟ್? See, every year, every true RCBN dream ಬಂದು ನಮ್ಮ RCB ಒಂದಲ್ಲ ಒಂದಿನ ಕಪ್ ಗೆಲ್ಲುತ್ತೆ ಅನ್ನೋದೇ. ಸೊ ಐ ಆಮ್ ಆಲ್ಸೋ ಅ ಟ್ರೂ ಬ್ಯಾಂಗ್ಳೂರ್ ಅಂಡ್ ವೆರಿ ಲಾಯಲ್. ಇನ್ಫ್ಯಾಕ್ಟ್ ಸಿನಿಮಾದಲ್ಲೂ ಯಾವ್ದೋ ಒಂದು ಸೀನ್ ಬಂದಾಗ ಐ ಆಮ್ RCB ಫ್ಯಾನ್ ಅಂತ ಯಾರೋ ಹೇಳ್ದಾಗ ನಾನು ಜೋರಾಗಿ ವಿಸಿಲ್ ಹೊಡೆದ ಚಪ್ಪಾಳೆ ಎಲ್ಲ ಹೊಡೆದಿದ್ದೀನಿ. ಸೊ Nice. ಫಾರ್ ಶೋರ್ ಎಲ್ಲ ಹೇಳಿದಲ್ಲ ಆವಾಗಲೇ, ಟೈಮ್, ಇಟ್ಸ್ ಜಸ್ಟ್ ಟೈಮ್. ಗೆಲ್ಲೋ ಟೈಮ್ ಬಂದಾಗ ಗೆದ್ದೇ ಗೆಲ್ತೀವಿ. ಪೇಷಂಟ್ ಆಗಿರ್ಬೇಕಷ್ಟೇ. ಅಂಡ್ ಲಾಯಲ್ಟಿನ ತುಂಬಾ ಚೇಂಜ್ ಮಾಡಕ್ ಹೋಗ್ಬಾರ್ದು. See, what is cricket at the end of the day? It's entertainment. What is RCB giving us? RCB is Entertainment. ಎವ್ರಿಥಿಂಗ್ ನಮ್ಗೆ. So, very happily stuck with RCB. I'm going to stick also going further. So, let's hope for the best ಅಷ್ಟೇ. ಹೌದು, ಖಂಡಿತ ಒಂದ್ ದಿವಸ ಗೆದ್ದೇ ಗೆಲ್ತೀವಿ. ಒನ್ ಫೈನಲ್ ಕ್ವಶನ್ ನಾನು ಕೇಳ್ತೀನಿ. ನಿಮ್ಗೆ ರೇಡಿಯೋ ಜಾಕಿ ಆದ್ರಿ, ಒಳ್ಳೆ ಕೆರಿಯರ್ ಗ್ರೋತ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಇನ್ನು ಏನಾದ್ರೂ ಅಚೀವ್ ಮಾಡ್ಬೇಕಾ ನೀವು ಈ ಪರ್ಟಿಕ್ಯುಲರ್ ಈ ಫೀಲ್ಡ್ ಅಲ್ಲಿ, ಅಥವಾ ಇನ್ನು ಲೈಕ್ ನಿಮ್ದೇ ಆದಂತ ಓನ್ ಏನಾದ್ರೂ ಮುಂದೆ ಸ್ಟಾರ್ಟ್ಅಪ್ ಏನಾದ್ರೂ ಐಡಿಯಾ ಇದ್ದೇ ಇರುತ್ತಲ್ವಾ? ಈ ತರ ಏನಾದ್ರೂ ಗೋಲ್ಸ್? See, ನಿಜ ಹೇಳ್ಬೇಕಂದ್ರೆ ಕರಿಯರ್ ವೈಸ್ ಅಫ್ಕೋರ್ಸ್ ತುಂಬಾ ಮಲ್ಟಿಪಲ್ ಪಾತ್ಸ್ ತಗೊಂಡ್ಬಿಟ್ಟಿದ್ದೀನಿ ನಾನು. ಒಂದು ರೇಡಿಯೋ ಜಾಕಿ ಆಗಿದೆ, ಅದಾದ್ಮೇಲೆ ಆಕ್ಟಿಂಗ್ ಮಾಡ್ತಾ ಇದ್ದೆ, ಆಮೇಲೆ ಒಂದ್ ಸ್ವಲ್ಪ ದಿನ ಟೆಲಿವಿಷನ್ ನಲ್ಲಿ ಕೆಲಸ ಮಾಡ್ತಿದ್ದೆ, ಫಿಕ್ಷನ್ ಟೀಮ್ ಅಲ್ಲಿ ಇದ್ದೆ, ಪ್ರೋಗ್ರಾಮಿಂಗ್ ಟೀಮ್ ಅಲ್ಲಿ ಇದ್ದೆ, ಅಂಡ್ ಅಲ್ಲಿಂದ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಂದೆ. ಅದಾದ್ಮೇಲೆ ಈಗ OTT ಪ್ಲಾಟ್ಫಾರ್ಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಬಟ್ Nice. ಏನೇ ಆದ್ರೂ ಸಂಹೌ ಐ ಹ್ಯಾವ್ ನಾಟ್ ಡಿವಿಯೇಟೆಡ್ ಫ್ರಮ್ ದ ಮೀಡಿಯಾ ಪಾತ್. ನನ್ಗೆ ಈ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು, ಇಂಥ ಒಂದು ಪಾತ್ ನಲ್ಲೇ ಐ ಆಮ್ ಸ್ಟಕ್. ಮೇ ಬಿ ಇಲ್ಲಿ ಅಲ್ಲಿ ಒಂಚೂರು ಡಿವಿಯೇಷನ್ ಇದೆ, ಬಟ್ ಮೇನ್ಲಿ ಐ ಆಮ್ ಸ್ಟಕ್ ವಿತ್ ದಿಸ್. ಸೊ ಗೋಯಿಂಗ್ ಫರ್ದರ್, ಅಫ್ಕೋರ್ಸ್ ಇದೇ ಸೋಷಿಯಲ್ ಮೀಡಿಯಾ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಲ್ಲ, ಇಟ್ಸ್ ಕರೆಂಟ್ ಬಿಗ್ ಥಿಂಗ್. ಅಂಡ್ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಇಟ್ ವಿಲ್ ಬಿ ಅ ಮಚ್ ಬಿಗರ್ ಥಿಂಗ್. ಸೊ ಡೆಫಿನೆಟ್ಲಿ ನನ್ನ ಆಪ್ಷನ್ಸ್ ಇವಾಗ, ಲೈಕ್ ಯು ಸೆಡ್, AI ಬಂದಿದೆ. ಇಟ್ಸ್ ಸೋ ಮಚ್ ಹ್ಯಾಪನಿಂಗ್, ರೈಟ್? ಸೊ ಡೆಫಿನೆಟ್ಲಿ Okay. ಇದರಲ್ಲೇ ನನ್ನ ಫ್ಯೂಚರ್ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ ಸಪೋರ್ಟ್ ಇಂದ ಈ 23K ಫಾಲೋವರ್ಸ್ ಇಂದ 2.3 ಮಿಲಿಯನ್ ಫಾಲೋವರ್ಸ್ ಆದ್ರೆ ವೆಲ್ ಅಂಡ್ ಗುಡ್. ಸೊ ಖಂಡಿತ. ನೋಡೋಣ. ಐ ವಾಂಟ್ ಟು ಡೆಫಿನೆಟ್ಲಿ ಬಿಲ್ಡ್ ಮೈ ಇನ್ಸ್ಟಾಗ್ರಾಮ್ ಪೇಜ್. ಸೊ ಅದಕ್ಕೆ ಏನೇನು ಎಂಟರ್ಟೈನಿಂಗ್ ಕಾಂಟೆಂಟ್ ಆಗುತ್ತೋ ಅದೆಲ್ಲ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ವಿತ್ ಯುವರ್ Nice. ಸಪೋರ್ಟ್ ಮೇ ಬಿ ವಿ ವಿಲ್ ಗೋ ಫರ್ದರ್. ನೋಡೋಣ. ನಾನು ನಿಮ್ಗೆ ವಿಶಸ್ ಹೇಳ್ತೀನಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಒನ್ ಆರ್ ಅದರ್ ಡೇ ನೀವು ಖಂಡಿತ ನೀವು ನಿಮ್ ಏನ್ ಗೋಲ್ಸ್ ಇಟ್ಕೊಂಡಿದ್ದೀರಾ ಅದನ್ನ ಅಚೀವ್ ಮಾಡೇ ಮಾಡ್ತೀರಾ. ಥ್ಯಾಂಕ್ ಯು ನನ್ ಸೋ ಮಚ್. ಕಡೆಯಿಂದ ಸೊ ವಿಶಸ್ ನಿಮ್ಗೆ ಖಂಡಿತ. ಥ್ಯಾಂಕ್ ಯು. ಇಲ್ಲಿವರೆಗೂ ನೀವು ನಿಮ್ ಟೈಮ್ ಕೊಟ್ಟು ನನ್ ಶೋಗ್ ಬಂದು ಮಾತಾಡಿದ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮತ್ತೆ ಮಚ್. ಏನಾದ್ರು ಥ್ಯಾಂಕ್ ಯು. ಆಪರ್ಚುನಿಟಿ ಸಿಕ್ಕರೆ ನಾನು ಲೈವ್ ಆಗಿ ನಿಮ್ ಸ್ಟುಡಿಯೋಗೆ ಬಂದು ಅಲ್ಲಿ
ನಿಮ್ ಜೊತೆ ಇನ್ನೊಂದ್ಸಲಿ ಕನೆಕ್ಟ್ ಆಗ್ತೀನಿ, ಇನ್ನೊಂದ್ಸಲಿ Sure. ಮತ್ತೆ ನಿಮ್ ಕೆರಿಯರ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್, ತುಂಬಾ ಧನ್ಯವಾದಗಳು. ನಿಮ್ ಟೈಮ್ ಕೊಟ್ಟಿ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿ ಯಂಗ್ಸ್ಟರ್ಸ್ಗೆಲ್ಲ ಮೋಟಿವೇಟ್ ಹೇಗೆ ಮುಂದೆ ಹೋಗ್ಬೇಕು ಅಂತ ಒಳ್ಳೊಳ್ಳೆ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಎಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಪ್ರೀತಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿಶ್ವಜಿತ್. ಐ ಆಲ್ಸೋ ಹ್ಯಾಡ್ ಅ ಗುಡ್ ಟೈಮ್ ನಿಮ್ ಜೊತೆ ಚಾಟ್ ಮಾಡಿ. ಸೊ ಗೊತ್ತಿಲ್ಲ ಎಷ್ಟು ಜನ ಯಂಗ್ಸ್ಟರ್ಸ್ ಇದರಿಂದ ಮೋಟಿವೇಟ್ ಆಗ್ತಾರೆ ಅಂತ, ಬಟ್ ತುಂಬಾ ಆನೆಸ್ಟ್ ಆಗಿ ಆನ್ಸರ್ ಮಾಡಕ್ ಟ್ರೈ ಮಾಡಿದೀನಿ ನಿಮ್ಮ ಪ್ರಶ್ನೆಗಳಿಗೆ. ಎಷ್ಟು ನನಗೆ ಅಂದ್ರೆ ನಾನು ತುಂಬಾ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಐ ಆಮ್ ಜಸ್ಟ್ ಅದರ್ ಪರ್ಸನ್ ಲೈಕ್ ಯು. ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ನ ಇಟ್ಕೊಂಡು, ನನ್ನ ಸ್ಮಾಲ್ ಲರ್ನಿಂಗ್ಸ್ ನ ಇಟ್ಕೊಂಡು ಎಷ್ಟು ಶೇರ್ ಮಾಡ್ಕೊಳಕ್ಕಾಗತ್ತೋ ಅಷ್ಟು ಶೇರ್ ಮಾಡಿದೀನಿ. ಹೋಪ್ ಯಾರೋ ಒಬ್ರಿಗೆ ಹೆಲ್ಪ್ ಆದ್ರೆ ಐ ವಿಲ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಒನ್ಸ್ ಅಗೇನ್.